ನಮ್ಮ ಆಂಟಿ ಮೇಡಮ್ ಎಷ್ಟು ಮೇಡಮ್ ಸೊಪ್ಪು ₹100 ಅವರೇ ಚಾಕು ಇಸ್ಕೊಂಡು ಕುಯ್ಕೋತಾವ್ರೆ ನಿಮ್ಗೆ ಕುಯ್ಯಕ್ಕೆ ಬರಲ್ಲ ಅಂತ ಅವ್ರಿಗೆ ನಂಗೆ ಬೇಜಾರಾಗುತ್ತೆ ಕೊಡಿ ಮೇಡಮ್ ಮಾಡ್ತೀನಿ ಅಂದರೆ ಅವರೇ ಇಸ್ಕೊಂಡು ಮಾಡ್ಕೊತಾವ್ರೆ ಯಾರದು ಆಂಟಿ ಹಾಯ್ ಅನ್ನು ಮಮ್ಮಮ್ಮ ಆಯ್ತಾ ಕೇಳು ಮಮ್ಮಮ್ಮನ ಮಮ್ಮಮ್ಮ ತಿಂತಾ ಇದೀನಿ ಮಾಡ್ತಗೋ ಅರಿ ಬ್ಲಿಂಕಿಟಲ್ಲಿ ಒಂದಷ್ಟು ಆರ್ಡರ್ ಹಾಕಿದೆ ಪಾಪುದು ಐಟಮ್ಸು ಬಿಕಾಸ್ ಫೀಡಿಂಗ್ ಬಾಟಲ್ ಎಲ್ಲ ಎವ್ರಿ ಫ್ಯೂ ಮಂತ್ಸ್ 3 to 6 months 3 months ಚೇಂಜ್ ಮಾಡಬೇಕು ಪ್ಲಾಸ್ಟಿಕ್ ಅಲ್ಲ ಮಕ್ಳಿಗೆ ಬೇರೆ ಡೈಲಿ ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಆರ್ಡರ್ ಹಾಕಿದ್ದೆ ಹಳೇದು ಒಂದು 5 months ಆಗೋದು 4-5 months ಆಗಿತ್ತು ಸೊ ಅದನ್ನು ಡಿಸ್ಪೋಸ್ ಮಾಡಿ ಹೊಸದು ಹಾಕಿದೆ ಸೊ ಇದು ಫೀಡಿಂಗ್ ಬಾಟಲ್ ನಿಪ್ಪಲ್ಸು ಯೂಶಲಿ ಫೀಡಿಂಗ್ ಬಾಟಲಲ್ಲಿ ನಂಬರ್ 5 ಬರಲ್ಲ ನಂಬರ್ 3 ಬರುತ್ತೆ ನಂಬರ್ 3 ಹುಡುಗ ತುಂಬ ಕಡಿಮೆ ಬರುತ್ತೆ ಶಿ ಇಸ್ ಗ್ರೋಯಿಂಗ್ ಅಪ್ ಅಲ್ಲ ಸೊ ಅದಕ್ಕೆ ನಂಬರ್ 5 ಯೂಸ್ ಮಾಡ್ತೀನಿ ನಾನೆಲ್ಲ ಫಿಲಿಪ್ಸ್ ಅವೆಂಟೆ ವಾಟರ್ ಬಾಟಲ್ ಫೀಡಿಂಗ್ ಬಾಟಲ್ ಎಲ್ಲ ಇದೆ ಯೂಸ್ ಮಾಡೋದು ಸೊ ಇದು 2 ತರಿಸ್ದೆ ಇದು ಮೇಡಮ್ ಫೇವ್ರೆಟು ಮಧ್ಯಾಹ್ನ ತಿನ್ನೋಣ ಓಕೆ ಆಮೇಲೆ ಐ ಟೋಲ್ಡ್ ಯು ಐ ಆಮ್ ಆನ್ ಮೈ ಪೀರಿಯಡ್ಸ್ ಸೊ ಅದಕ್ಕೆ ನಂದು ಬ್ಯಾಡು ಆಮೇಲೆ ಏನದ ಬ್ರಷ್ ಅವಳು ಬ್ರಷ್ ಎಲ್ಲೋ ಕಳ್ದಾಕ್ಬಿಟ್ಟಿದ್ದಾಳೆ ಅದಕ್ಕೆ ಹೊಸದಾಗ್ತೆ ಎಲ್ಲೋ ನಮ್ಮ ರೂಮಲ್ಲೇ ಇದೆ ಬಟ್ ಯಾವ ಸಂದಿಗೊಂದಿಲ್ಲ ಹಾಕಿದ್ದಾಳು ಅಥವಾ ಎಷ್ಟೊಂದು ಸತಿ ಏನು ಮಾಡ್ತಾಳೆ ಗೊತ್ತಾ ನಮ್ಮ ಕಬೋರ್ಡ್ ಒಳಗೆ ಬಟ್ಟೆ ಸಂದಿ ತುರುಕ್ಬಿಟ್ಟಿರ್ತಾಳೆ ಏನೋ ಮಾಡ್ತಾಳೆ ಎಷ್ಟು ಹುಡುಕಿದ್ರೂ ಸಿಕ್ಕಲಿಲ್ಲ 2 ದಿನ ಹುಡುಕಿದೆ ಸಿಕ್ಕಲಿಲ್ಲ ಸರಿ ಹಾಂ ಹಂಗಂದ್ರೆ ಇನ್ನು ವಾಟರ್ ಬಾಟಲು ಫೀಡಿಂಗ್ ಬಾಟಲ್ ಬರಬೇಕು ಅದು ಆನ್ ದ ವೇ ಇದೆ ಚಿಂಚು ಆ ಕವರ್ ಕೊಡು ಕೊಡೋದು ಅದು ಅಮ್ಮಗೆ ಕೊಡವಾ ಪ್ಲೀಸ್ ಕೊಡವಾ ಕುಳ್ಳಿಕಾಯಿ ಇವತ್ತು ನನ್ನ ಸ್ಟೂಡೆಂಟ್ ಮನೆಗೆ ಬಂದಿದ್ರು ಅಂದರೆ ಶಿ ಇಸ್ ಮೋರ್ ಆಫ್ ಅ ಫ್ರೆಂಡ್ ಆಲ್ಸೋ ಏನಿದೆಲ್ಲ ತಂದಿದ್ರು ಸೋ ಸ್ವೀಟ್ ಆಫ್ ಹರ್ ಇದು ಪಾಪುಗೆ ಆಟ ಆಡೋದು ಇದರೊಳಗೆ ಕಾರ್ಡ್ ಇನ್ಸರ್ಟ್ ಮಾಡಿದ್ರೆ ಅದು ಏನು ಅಂತ ಹೇಳುತ್ತೆ ಕಾರ್ಡ್ಸು ಧನು ಎಲ್ಲೋ ಎತ್ತಿಟ್ಟಿದ್ದಾನೆ ಯಾಕೆ ತಂದಿದ್ದೀನ ನನ್ನ ಫ್ರೆಂಡು ಸ್ಟೂಡೆಂಟು ಅವ್ರು ಇವತ್ತು ಮೀಟ್ ಮಾಡಕ್ಕೆ ಬಂದಿದ್ರು ಇದು ಪಾಪುಗೆ ಇದೆಲ್ಲಿ ಚಿಂಚು ಇದು ಕಾರ್ಡ್ಸು ಚಿಕ್ಕು ಎಲ್ಲ ಎತ್ತಿಟ್ಟಿದ್ದಾನೆ ಅದ್ರೊಳಗೆ ಹಾಕಿದ್ರೆ ಅದೇನು ಅಂತ ಹೇಳುತ್ತೆ ಆಮೇಲೆ ಅವಳಿಗೆ ಸಾಕ್ಸ್ಗಳು ಅಲ್ಲೇ ಕಿತ್ತಾಕ್ಬಿಟ್ಲಾಗ್ಲೆ ಇನ್ನೊಂದಿತ್ತಲ್ಲ ಎಲ್ಲೋ ಸಾಕ್ಸು ಎಲ್ಲೋ ಅಲ್ಲಿ ತಗೊಂಬಂದಿದ್ಲಲ್ಲ ಆಂಟಿ ಇನ್ನೊಂದು ಸೆಟ್ ಸಾಕ್ಸ್ ನಾನೇ ಕಳಿಸ್ತೇವೆ ಹೋಗಿ ಇದಕ್ಕೆ ಹಾಕೋ ಕಾರಲ್ಲಿ ಹಾಕಿದಳೇನು ಆಮೇಲೆ ಇದು ನನಗೆ ಸಾಕ್ಸ್ ತಂದಿದೆ ಒಂದು ಅವಳಿಗೆ ಚಿಕ್ಕ ಮಗ ಅಂತಂದೈತೆ ಆಗುತ್ತೆ ಆಂಟಿ ಅದು ಇಲ್ಲ ಆಗುತ್ತೆ ಹಾಕಿದ್ಲು ತಗೊಳ್ಳಿ ಇದು ನಿಮಗೆ ಏನಂತೆ ಮಗ್ಗು ಫ್ರೆಶ್ ಎಲ್ಲ ಕುಡಿಯೋಕ್ಕೆ ಆಮೇಲೆ ಇದೊಂದು ಬುಕ್ಕು ಆಮೇಲೆ ಇದು ನನಗೆ ಮಗ್ಗು ಯಾವಾಗಲೂ ಒಂದೇ ಮಗ್ಗಲ್ಲಿ ಕುಡಿತೀರ ತಗೊಳ್ಳಿ ಅಂತ ಅದೇ ಅಲ್ಲಿ ಇದ್ರೊಳಗಡೆ ವೆಸ್ಟ್ ಸೈಡ್ದು ಚೆನ್ನಾಗಿದೆ Right, pretty, beautiful. ಚಿಂಟು ಇದ್ರಲ್ಲಿ ಯಾವ ಕಲರ್ ಇದೆ ಹೇಳು ಬೂ ನೋಡೋಣ ಕರೆಕ್ಟಾಗಿ ಹೇಳ್ತಿದ್ದಾಳ ಇಲ್ವಾ ಚಿಂಟು ಅಂತ ನಮ್ಮ ಚಿಂಟುಗೆ ಇವಾಗ ಬ್ಲೂ ಇಷ್ಟ ಅದೊಂದ ಹೆಸರು ಕಲ್ತಿರೋದು ಯಾವ ಕಲರ್ ಅವ ಅದು ಯಾವ ಕಲರ್ ರಾಣಿ ಅದು ನೋಡಿ ನಾನು ಬೈದೆ ತಿಂದಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಡ್ಯಾಡಿ ಹತ್ರ ಓಡೋಗಿರೋದು ತಿನ್ನೋ ಮೊಟ್ಟೆ ತಿನ್ನು ನೀನೇ ತಿನ್ನು ಸ್ವಿಗ್ಗಿ ಅವ್ರು ಬಂದರು ಪೆಂಗ್ವಿನ್ ಹಾಯ್ ಪೆಂಗ್ವಿನ್ ಐ
ಇದು ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಕಾಲಲ್ಲಿ ಅದು ನಡ್ಕೊಂಬರುತ್ತಲ್ಲ ಒಂದು ಮಗು, ನಂಗೆ ಅದು ನೋಡಿದಾಗೆಲ್ಲ ಖುಷಿ ಆಗೋದು. ಇದು ಹಂಗೇ ಮಾಡುತ್ತೆ. ಅಚ್ಚ ಅಚ್ಚಚ್ಚು ಬೆಲ್ಲದ ಅಚ್ಚು. ಬನ್ನಿ ಬನ್ನಿ, ನಿಧಾನ ಬನ್ನಿ. ಅಮ್ಮ ಚಪ್ಪಲಿ ಕೊಡ್ತೀನಿ ಬಾ, ಚೆನ್ನಾಗಿದೆ. ಈ ಚಪ್ಪಲಿ ತೊಗೊಂಡು 3 ವರ್ಷ ಆಗಿದೆ ವೆಸ್ಟ್ ಸೈಡಲ್ಲಿ. ಇವಾಗ ಸಿಗಲ್ಲ ಬಿಡಿ. ಇವತ್ತು ಹಾಕೊಂಡಿದ್ದೀನಿ, ಚಿಕ್ಕದು. ಯಾಕೆ ತೊಗೊಂಡೆ ಅಂತಲೂ ಗೊತ್ತಿಲ್ಲ, ಹೊಸದು ಹಂಗೆ ಇದೆ. ತೊಗೊಳವ, ಹಾಕೋ. ನನ್ನ ಸೈಜ್ 39 ತಂದ್ಬಿಟ್ಟಿದ್ದೀನಿ. ಅಕ್ಕ 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 ಚೆನ್ನಾಗಿದೆ ಅಲ್ಲ ಮುಂದೆ, ಸಾಫ್ಟಾಗೆ. ನಡಿ ಓಡಾಡು ಪೆಂಗ್ವಿನ್. ಪೆಂಗ್ವಿನ್ ಅಲ್ಲಿ ಅವಂಗ್ ತೋರಿಸ್ಬಿಟ್ಟು ಹೋಗು, ಅವಂಗಂತ ತೋರ್ಸೋಕ್ ಚಪ್ಪಲಿ. ಓಡಿ ಓಡಿ ಓಡಿ. ಎಲ್ಲವ ಮಮ್ಮಿ? ಇಲ್ಲಿ ಆವಾಗಿಂದ ಇಲ್ಲೇ ನೋಡ್ತಾ ಇದೆಯಲ್ಲವಾ? ಗುಳ್ಳಿ ಮರಿ ನೀನ. ನೋಡಿ, ನೆನ್ನೆ ನನ್ನ ಫ್ರೆಂಡ್, ನನ್ನ ಸ್ಟೂಡೆಂಟ್ ಎಲ್ಲ ನನ್ನ ವೆಲ್ ವಿಶರ್ ಅವ್ರು ಕೊಟ್ಟಿದ್ದು ಮಗ್ಗಲ್ಲಿ ಇವತ್ತು ಗ್ರೀನ್ ಟೀ ಕುಡಿತಾ ಇದ್ದೀನಿ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್. ಅದು ಸೋ ಬ್ಯೂಟಿಫುಲ್. ನನಗೆ ಆ್ಯಕ್ಚುಲಿ ಐ ಲವ್ ಮಗ್ಸ್, ನಂಗೆ ಇಷ್ಟ ಚೆನ್ನಾಗಿರೋ ಮಗ್ಸು. ಬಿಕಾಸ್ ನಾನು ಸೆಷನ್ಸಲ್ಲೂ ಕುಡಿತಾ ಇರ್ತೀನಲ್ಲ, ಸೊ ಚೆಂದ ಇರಬೇಕು. ಸೋ ಬ್ಯೂಟಿಫುಲ್. ಆ ಮಜಾ ಇರಬೇಕು ಕುಡಿಯುವಾಗ ಅಂತ. ಬಿಸಿ ಬಿಸಿ. ನಾನು ಯೂಶ್ವಲಿ ಸ್ನಾನಕ್ಕಿಂತ ಮುಂಚೆನೇ ಕುಡಿದ್ಬಿಡ್ತೀನಿ. ಇವತ್ತು ಪೀರಿಯಡ್ಸ್ ಅಲ್ವಾ, ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಬಿಸಿ ಬಿಸಿ ಚಳಿಲಿ ಕುಡಿತಾ ಇದ್ರೆ ಹೇರಿ. ಇವತ್ತು ಸಂಡೇ ಆಂಟಿ ನಾನ್ ವೆಜ್ ಮಾಡ್ತಾ ಇದ್ದಾರೆ. ಸೊ ಬೆಳ್ಳುಳ್ಳಿ ಸುಳ್ಳಿ ಅಂತ ಕೊಟ್ಟರು. ಆಲ್ರೆಡಿ ಮಟನ್ ಎಲ್ಲ ಮಾಡ್ತಿದ್ದಾರೆ. ನನಗೆ ಚಿಕನ್ಗೆ ಅಂತ ಅವ್ರು ಏನೇ ಮಾಡಿದ್ರು ನನಗೆ ರೆಡ್ ಚಿಕನ್ ಮಾಡ್ತಾರೆ, ಬಿಕಾಸ್ ನಂಗೆ ಇಷ್ಟ ಅಂತ. ಅಯ್ಯೋ, ಫಸ್ಟ್ ಇದು ಹಾಕ್ಬಾರ್ದಿತ್ತು. ಸುಳಿ ಅಂತ ಕೊಟ್ರ. ನಾನು ಸ್ಮಾರ್ಟ್ ಆಗಿರ್ಬೇಕಲ್ಲ. ಇದು ಹೆಂಗಿದ್ರು ಇದೆ, ನಮ್ಮ ಆಂಟಿ ಇದನ್ನು ಯೂಸ್ ಮಾಡಲ್ಲ. ನಾನು ಹಾಕೊಬಂದು ಇದ್ರಲ್ಲಿ ಸುಲಿತೀನಿ ಇವಾಗ. ಅವ್ರು ಹಂಗೆ ಎಲ್ಲ ಹತ್ತರ್ಸು ಇತ್ತರ್ಸು ಅಂತಾರೆ, ಆಮೇಲೆ ಏನೂ ಯೂಸ್ ಮಾಡಲ್ಲ. ಮತ್ತು ಬ್ಯಾಕ್ ಟು ಪೆವಿಲಿಯನ್ ಅಂತ ಕೈ. ಇನ್ನು ಅವ್ರಿಗೆ ನಾನು ಹೇಳ್ತಾ ಇರ್ತೀನಲ್ಲ, ಬೆಳ್ಳುಳ್ಳಿ ಸುಲಿಯೋಕ್ಕಾಗಲ್ಲ, ಸೊ ನಂಗೆ ಹೇಳ್ತಾರೆ. ಬಟ್ ನಾವು ಸ್ವಲ್ಪ ಸ್ಮಾರ್ಟಾಗಿ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಏನಿಲ್ಲ, ಇದು ವೆರಿ ಸಿಂಪಲ್. ಸುಮ್ಮನೆ ಹಿಂಗೆ ಬಟನ್ ನಮ್ಗೆ ಸ್ವಿಚ್ ಆನ್ ಮಾಡಿಲ್ಲ. ಜಾಸ್ತಿ ಮಾಡಿದ್ರೆ ಎಲ್ಲ ಕಲ್ಗಚ್ಚಾಗುತ್ತೆ. ನೋಡಿ, ಇವಾಗ ಪರ್ಫೆಕ್ಟಾಗಿ ಆಗಿದೆ, ಕಾಣಿಸ್ತಾ ಇದೆ ನೋಡಿ. ನೀಟಾಗಿ ಸುಲ್ಕೊಂಡಿದ್ದೀನಿ. ಈಸಿ. ಇನ್ನೊಂದು ಚೂರು ಇರುತ್ತೆ, ಅದನ್ನು ನೋಡಿ ನೀಟಾಗಿ ಬಂದಿದೆ ಎಲ್ಲ. ನಿಮ್ಮ ಮುಂದೆನೇ ಹಾಕಿದ್ದು. ಇನ್ನೊಂದು ಚೂರು ನೋಡಿ ಹಿಂಗಿರುತ್ತೆ, ಅದು ಹಿಂಗೆ ಅಂದರೆ ಎಲ್ಲ ಬಿಚ್ಕೊಂಡ್ಬಿಡುತ್ತೆ. ಅದಾದರೂ ಆಗಿಲ್ಲ ಅಂದರೆ ಬೇಕಾದ್ರೆ ಅದನ್ನು ಹಂಗೆ ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಹೊಡ್ಕೋಬೋದು. ಆಗಿರೋದನ್ನು ಫಸ್ಟ್ ಎತ್ಕೊಂಡ್ಬಿಡೋಣ, ಇಲ್ಲಾಂದರೆ ಅದು ಕಲ್ಗಚ್ಚಾಗ್ಬಿಡುತ್ತೆ. ಆಲ್ಮೋಸ್ಟ್ 80% ಆಗೋಗಿದೆ. ಒಂದೆಲ್ಲೋ ಒಂದೊಂದು. ನಾನು ಫಸ್ಟ್ ಇದನ್ನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದು. ನಾನಿದೇನೋ ಫೇಕೋ, ಹೌ ವಿಲ್ ಇಟ್ ಹ್ಯಾಪನ್, ಹೆಂಗೆ ಬಿಚ್ಕೊಳ್ಳುತ್ತೆ ಅನ್ಕೊತಾ ಇದ್ದೆ. ನೋಡಿ ಏನು ಸಕ್ಕದಾಗಿ ಆಗ್ತಾಯಿದೆ ನೋಡಿ, ಫುಲ್ ಬಿಚ್ಕೊಂಡಿದೆ. ನನಗೆಷ್ಟು ಟೈಮ್ ಉಳಿತಾ ಇದೆ ಹೇಳಿ. ಸುಮ್ಮನೆ ಕುಂತ್ಕೊಂಡು ಸುಲಿತಾ ಇದ್ದೆ. ಯು ಗಾಟ್ ಟು ಟೆಲ್. ಬೆಳಗ್ಗೆಯಿಂದ ಸಿಕ್ಕಿಲ್ಲ. ಈಗ ಸೆಕೆಂಡ್ ರೌಂಡ್ ಆಗ್ತಾ ಇದ್ದೀನಿ. ಆಗಿರೋದೆಲ್ಲ ಒಂದು ಕಡೆ ಅರ್ಧ ಆಗಿದೆ, 50% ಅದನ್ನು ಎತ್ಕೊಂಡಿದ್ದೀನಿ. ಇನ್ನರ್ಧ ಮತ್ತೆ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಮೇಡಮ್ ಮುರಿದಾಕಿದ್ಲು. 2ನೇದಿದು ಈ ವರ್ಷ.
ನಾನು ಒಂದು ಟ್ರೈಪಾಡ್ನ 4-5 ವರ್ಷ ಯೂಸ್ ಮಾಡ್ತಾ ಇದ್ದೆ. ಇದಾಗಲೇ ಈ ವರ್ಷದಲ್ಲಿ 2 ಟ್ರೈಪಾಡ್ ಮುರಿದಾಕೋಳೆ. ಇದು 3ನೇದು ಇವಾಗ ತರಿಸ್ಬೇಕು. ನೋಡಿ ಇಲ್ಲಿ ಮುರಿದಾಕ್ಬಿಟ್ಟು ಇಲ್ಲಿ ಬಂದು ಔಚ್ಕೊಂಡು ಅವ್ರ ಅಪ್ಪನ ಕಾರ್ಡೆಲ್ಲ ತೆಗಿತಾ ಇರೋದು. ಚಿಂಟಮ್ಮ, ವಾಟ್ ಇಸ್ ದಿಸ್ ಬಿಹೇವಿಯರ್? ಕೊಡ್ಸು, ನಂಗೆ ಗೊತ್ತಿಲ್ಲ. ಕೊಡು, 2000 rupees ಕೊಡು ಡ್ಯಾಡಿ ಪರ್ಸಿಂದ ಎತ್ತು ಕೊಡ. ನೀನು ತಾನೇ ಮುರಿದಾಕಿರೋದು, ಕೊಡಿ ಇವಾಗ. ಗಿವ್ ಮಿ ಮೈ ಮನಿ. ನೋಡಲ್ಲ ಔಚ್ಕೊಳ್ಳೋದು ಕಳ್ಳಿ. ಕೊಡವಾ ಪ್ಲೀಸ್, ದುಡ್ಡು ಕೊಡವ. ಮುರಿದೋಗಿದೆ ಕಣವ. ನಾನು ಇವಾಗ ಹೆಂಗ ವಿಡಿಯೋ ಮಾಡಲಿ? ಕೊಡು. ಕಾರ್ಡ್ ಬೇಡ, ನಂಗೆ OTP ಬೇಕು. ಅದು ಕೊಡು, ದುಡ್ಡು ಕೊಡು. ಕ್ಯಾಶ್ 100 rupees ಅಲ್ಲ, 2000 rupees. ನೋಡಿ ಎಲ್ಲದಕ್ಕೂ ಲಾಕ್ ಹಾಕಿಟ್ಟಿರೋದು, ಎಲ್ಲ ಎಳೆಯುತ್ತೆ. ಕೊಡು 2000 rupees. ಹಲೋ ಮ್ಯಾಮ್, 2000, not 100. No. Give me 2000. You can't bargain with me. ಬೇಗ. ನಾಟ್ 200, 2000. ಗ್ರೀನ್ ಕಲರ್ದು ಕೊಡು, ಗ್ರೀನ್. ಸಂಡೇ ಆಫ್ಟರ್ನೂನ್ ಹೊರಗಡೆ ಹೋಗ್ತಾ ಇದ್ದೀನಿ. ಊಟ ಮಾಡ್ಕೊಂಡು ಹೋಗಬೇಕಾಗಿತ್ತು. ಒಂದು ಮೀಟಿಂಗ್ ಇತ್ತು, ಸ್ವಲ್ಪ ವರ್ಕ್ ರಿಲೇಟೆಡ್. ಸೊ ಐ ಆಮ್ ವೇರಿಂಗ್ ದಿಸ್ ಟ್ರೌಸರ್ ಫ್ರಮ್ H&M ಆ್ಯಂಡ್ ಇದೊಂದು ಪುಲ್ಲೋವರ್ ಫ್ರಮ್ ಮಿಂತ್ರಾ. ಆ್ಯಕ್ಚುಲಿ ಮನೇಲಿ ಹಾಕ್ಕೊಂಡಿದ್ದೆ ಆಯಿತಾ. ಅದಕ್ಕೆ ಮ್ಯಾಚ್ ಆಗ್ತಿದೆ ಬಿಡು ಚಳಿ ಅಂದ್ಬಿಟ್ಟು ಹಾಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಕ್ವಿಕ್ಕಾಗಿ ಹೋಗಿ ಬರೋಣ. ಅಲ್ಲಿಂದ ಮನೆಗೆ ಬಂದೆ. ಮನೇಲಿ ಆಂಟಿ ಟೆರೆಸ್ಗೆ ಹೋಗಿದಾರಂತೆ ಏನೋ ಬಟ್ಟೆ ಹಾಕೋಕ್ಕೆ. ಆ್ಯಂಡ್ ಹುಡುಗರೆಲ್ಲ ನಮ್ಮ ಹುಡುಗಿನ ಕರ್ಕೊಂಡು ಎಲ್ಲೋ ಹೋಗಿದ್ದಾರೆ ರೌಂಡ್ಸ್ಗೆ. ಫಾರ್ ದ ಫಸ್ಟ್ ಟೈಮ್ ಅವಳು ನನ್ನ ಬಿಟ್ಟು ದೂರ ಲಾಂಗ್ ಡ್ರೈವ್ ಹೋಗಿರೋದು. ಹಿಂಗೇನೋ ಅವ್ರದ್ದು ಕೆಲಸ ಆಯಿತು ಅಂದ್ಬಿಟ್ಟು ಅವಳು ಎತ್ತಾಕೊಂಡು ಹೋಗಿದ್ದಾರೆ. ಆನ್ ದ ವೇ ಮಲಗಿಬಿಟ್ಲಂತೆ. ಅಭಿ ಅವ್ನು ಹೇಳ್ತಾ ಇದ್ದ, ಅರ್ಧ ಗಂಟೆ ಕೈ ನೋವು ಬಂದ್ಬಿಡ್ತು ಕಣೆ, ಮಲ್ಕೊಂಬಿಟ್ಟಿದ್ಲು ಅಂತ. ನಾನು ಅದೇ ಅಂದೆ, ನಾವು ಹೊರಗಡೆ ಹೋಗುವಾಗ ಅವರ್ ಗಟ್ಲೆ ಕಾಲ ಮೇಲೆ ಹಾಕ್ಕೊಂಡಿರ್ತೀನಿ, ನನಗೆ ಹೆಂಗಾಗಬೇಕು ಅಂತ. ಸೊ ಇವಾಗ ಅಲ್ಲಿ ಹೆಂಗೋ ಆಟಾಡ್ತಾ ಇದ್ಲಂತೆ. ಇವಾಗ ವಾಪಸ್ ಕರ್ಕೊಂಬರೋದೇ ಇರೋದು ಅಂತ ಹೇಳ್ತಾ ಇದ್ದ. ಸೊ ಆಂಟಿ ಬರ್ತಿದ್ದಾರೆ. ಆ್ಯಂಡ್ ಪಾಪುಗೆ ಅವರು ಒಂದು ಏನೋ ಗಿಫ್ಟ್ ಕೊಟ್ಟಿದ್ದಾರೆ, ನೋಡಬೇಕೇನು ಅಂತ. ಇವತ್ತು ನಂದು 2025 ವಿಷನ್ ಬೋರ್ಡ್ ಬಗ್ಗೆ ವಿಡಿಯೋ ಹಾಕಿದ್ದೆ. ನೆನ್ನೆ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಇವತ್ತು ಹಾಕಿದೆ. ಆ್ಯಂಡ್ ದಿ ಅಮೌಂಟ್ ಆಫ್ ಲವ್ ಐ ಆಮ್ ಗೆಟ್ಟಿಂಗ್. ನಾನು ಅದನ್ನು ಪೋಸ್ಟ್ ಮಾಡಿ ಎಕ್ಸಾಕ್ಟ್ 11/11ಗೆ ಪೋಸ್ಟ್ ಮಾಡಿ, ಅದಾದಮೇಲೆ ನಾನು ಹೇಳ್ದೆ ಅಲ್ವಾ ಹೊರಗಡೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇದೆ ಅಂತ. ಅಲ್ಲೆಲ್ಲ ಹೋಗಿ ಮುಗಿಸ್ಕೊಂಡು ಬಂದು ಊಟ ಎಲ್ಲ ಮಾಡಿ ಪಾಪುಗೆ ತಿನ್ನಿಸಿ ಮಲಗಿಸಿ ಫೋನ್ ಓಪನ್ ಮಾಡ್ತೀನಿ. ಎಷ್ಟು ಮೆಸೇಜಸ್ ಎಲ್ಲ, ಲೈಕ್ ಲಿಟ್ರಲಿ ಪ್ಯಾರಾಗ್ರಾಫ್ ಮೆಸೇಜಸ್ ಆ್ಯಂಡ್ ಸೋ ಮಚ್ ಆಫ್ ಲವ್. ಯೂಟ್ಯೂಬ್ ಇಸ್ ಟೇಕಿಂಗ್ ಓವರ್ ಇನ್ಸ್ಟಾಗ್ರಾಮ್ ಈಗೀಗ ನನಗೆ. ಬಿಕಾಸ್ ನೀವೆಲ್ಲ ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ. ಐ ನೋ ಲೈಕ್ 90% ಇನ್ಸ್ಟಾಗ್ರಾಮಲ್ಲಿರೋರೆ ಯೂಟ್ಯೂಬಲ್ಲೂ ಇರೋರು ಅಂತ. ಬಟ್ ಈ ಸೆಟ್ ಆಫ್ ಪೀಪಲ್ ಇದ್ದೀರಾ ಅಲ್ವಾ, ಐ ಆಮ್ ಬ್ಲೋನ್ ಅವೇ. ಫುಲ್ಲು ಖುಷಿಯಾಗೋಯ್ತು. ಇಷ್ಟೊತ್ತು ಎಲ್ಲರಿಗೂ ರಿಪ್ಲೈ ಮಾಡ್ತಾಯಿದ್ದೆ, ಅಂದರೆ ಪಾಪುನ ಮಲಗಿಸ್ತಾ ಇದ್ದೆ. ಹಾಗೆ ಅವಳು ಕಾಲ ಮೇಲೆ ಹಾಕ್ಕೊಂಡೆ ಎಲ್ಲರಿಗೂ ರಿಪ್ಲೈ ಮಾಡಿದೆ. ಅದೇನೋ ನಂಗೆ ಗೊತ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಹಂಗೆ ಅನ್ಸಲ್ಲ ಆಯಿತಾ, ಬಟ್ ಯೂಟ್ಯೂಬಲ್ಲಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಸ್ಪೆಷಲ್. ಎನಿವೇಸ್, ಸೊ ಯಾಕೆ ಇಷ್ಟು ಸತಿ ಕೂದಲು ಮುಟ್ತಾ ಇದ್ದೀನಿ, ನೀವು ಬೈಯೋದಕ್ಕೂ ನಾನು ಮುಟ್ಟೋದಕ್ಕೂ ಏನೋ ಖುಷಿ. ಇಲ್ಲಿ ವೀಡಿಯೋ ಹಾಕೋಕ್ಕೆ, ಎಡಿಟ್ ಮಾಡೋಕ್ಕಿರ್ಬೋದು, ಏನೋ ಎಡಿಟ್ ಅಂದರೆ ರಾ ಎಮೋಷನ್ಸ್. ಏನೋ ನಾನು ಎಫೆಕ್ಟ್ ಹಾಕಬೇಕು, ಕೆಲಸ ಮಾಡಬೇಕು, ಕಷ್ಟಪಡಬೇಕು, ಪ್ರೆಸೆಂಟೇಬಲ್ ಆಗಿರಬೇಕು, ಅದೆಲ್ಲ ಏನೂ ಇಲ್ಲ. ಐ ಆಮ್ ಜಸ್ಟ್ ಬೀಯಿಂಗ್ ಮೀ. ನಾನು ಫಸ್ಟ್ ವೀಡಿಯೋಲು ಅದನ್ನೇ ಹೇಳಿದ್ದು, ಈ ಚಾನಲಲ್ಲಿ ನೀವು ಅರ್ಪಿತಾಗೆ ನೋಡೋಕ್ಕೆ ಸಿಗುತ್ತೆ, ನಿಮ್ಮ ಮನೆ ಮಗಳಾಗಿ ನೋಡೋಕ್ಕೆ ಸಿಗುತ್ತೆ ಅಂತ. ಪ್ರಾಬಬ್ಲಿ ಐ ಆಮ್ ಲಿವಿಂಗ್ ಬೈ ಮೈ ವರ್ಡ್ಸ್. ಸೊ ಖುಷಿ ಎಷ್ಟು ಜಾಸ್ತಿ ಆಗೋಯ್ತು ಅಂದರೆ, ಆ್ಯಕ್ಚುಲಿ ಅಂದ್ಕೊಂಡೆ ಒಂದು ನ್ಯಾಪ್ ಹಾಕ್ಕೊಳ್ಳೋಣ, ಮಲ್ಕೊಳ್ಳೋಣ ಒಂದು 10-15 ನಿಮಿಷ. ನ್ಯಾಪ್ ಅಂದರೆ ನಾನು ಒಂದು 20 ನಿಮಿಷ ಅಷ್ಟೇ ಹಾರ್ಡ್ಲಿ ಮಲಗೋದು. ಸೊ ಹಾಗೆ ಮಲಗೋಣ, ಎಲ್ಲರೂ ಮನೇಲಿ ಮಲಗಿದ್ದಾರೆ ಆಯಿತಾ. ಸೊ ಸಂಡೇ ಆಫ್ಟರ್ನೂನ್, ಈವ್ನಿಂಗ್ ಆಗೋಗಿದೆ, 5-5:30 ಇರಬೇಕು ಇವಾಗ ಅಂತ ಅಂದ್ಕೊಂಡೆ. ಬಟ್ ಆ ಖುಷಿ ಎಷ್ಟು ಸಿಕ್ಬಿಡ್ತು ಅಂದರೆ ನಿದ್ದೆ ಮಾಡೋಕ್ಕೂ ಆಗಲಿಲ್ಲ. ಸೊ ಎದ್ದು ಬಂದು ಇವಾಗ ಒಂದು ಬಿಸಿ ಗ್ರೀನ್ ಟೀ ಮಾಡಿಕೊಂಡು
ಮಗ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ. ಥ್ಯಾಂಕ್ ಯು ನೀತು. ಆಮೇಲೆ ಬುಕ್ಕು, ಆಮೇಲೆ ರೆಡ್ ಕಲರ್ ಪೆನ್ನು ಎಲ್ಲ ತೊಗೊಂಡು ಬಂದು ಕೂತ್ಕೊಂಡಿದ್ದೀನಿ. ಇವಾಗ ನಾನು ನೆನ್ನೆ ವೀಡಿಯೋಲೂ ಹೇಳ್ತಾ ಇದ್ದೆ 2026ಗೆ ನಾನು ಇನ್ನೂ ವಿಷನ್ ಬೋರ್ಡ್ ಮಾಡಿಲ್ಲ ಅಂತ. ಸೊ ಅದಕ್ಕೆ ಲೆಟ್ಸ್ ಸಿಟ್ ಡೌನ್ ಆ್ಯಂಡ್ ಜಾಟ್ ಔಟ್ ನಂದು ಗೋಲ್ಸ್ ಏನೇನು ಅಂತ. ಫೋನಲ್ಲಿ ಒಂದಷ್ಟು ನೋಟ್ಸಲ್ಲಿ ಹಾಕ್ಕೊಂಡಿದ್ದೀನಿ, ಏನೇನೆಲ್ಲ ಅವಾಗ ತಲೆಗೆ ಬರುತ್ತೆ ಅದೆಲ್ಲನೂ ಹಾಕ್ಕೊಂಡಿದ್ದೀನಿ. ಬಟ್ ಇವಾಗ ಕೂತ್ಕೊಂಡು ಪ್ರಾಪರಾಗಿ ಏನು ಬೇಕು, ಯಾಕೆ ಬೇಕು, ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಇಟ್ಸ್ ನಾಟ್ ಅಬೌಟ್ ವಾಟ್ ಯು ವಾಂಟ್, ಇಟ್ಸ್ ಆಲ್ಸೋ ಅಬೌಟ್ ವೈ ಯು ವಾಂಟ್ ಇಟ್. ಸೊ ಇಫ್ ಯರ್ ವೈ ಇಸ್ ಸ್ಟ್ರಾಂಗರ್, ಯರ್ ಹೌ ವಿಲ್ ಬಿಕಮ್ ಈಸಿಯರ್ ಅಂತ. ಸೊ ಅದನ್ನೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡುವ ಬಿಫೋರ್ ಮೈ ಡಾಟರ್ ವೇಕ್ಸ್ ಅಪ್.